ಕೈಯಲ್ಲಿ ಶುಭೋದಯದ ನೀಡಿ ಬಡವರ ಪಾಲಿಗೆ ಭಾಗ್ಯಲಕ್ಷ್ಮಿಯಮ್ಮ ನೀನು, ದಲಿತರ ಪಾಲಿಗೆ ಧನಲಕ್ಷ್ಮಿಯಮ್ಮ ನೀನು. ನಿನ್ನ ಎಷ್ಟು ಕೊಂಡಾಡಿದ್ರು ಸಾಲದು. ನಮ್ಮ ಸಂಸಾರ ಎಂಬ ಬಂಡಿ ಸುಖದಲ್ಲಿ ಸಾಗ್ತಾ ಇದೆ. ಇದಕ್ಕೆ ಯಾವ ತೊಂದರೆಯೂ ಬಾರದ ಹಾಗೆ ಕಾಪಾಡುವ ಭಾರ ನಿನ್ನನ್ನೇ. ಅಕಸ್ಮಾತ್ ನೀನೇನಾದರೂ ಪೊಲೀಸ್ ಆಗಿದ್ದರೆ ಈ ಜಗತ್ತಿನಲ್ಲಿ ಕಳ್ಳರು ಯಾರು ಇರುತ್ತಿರಲಿಲ್ಲ. ಅಂದ ಹಾಗೆ ಆ ದೇವರಲ್ಲಿ ಏನು ವರ ಬೇಡಿಕೊಂಡೆಯಮ್ಮ? ಏನಂತ ಬೇಡ್ಕೊಳ್ಳಿ ಅಣ್ಣ? ಈನೆಲ್ಲ ಮುತ್ತು 3 ಜನ ಅಣ್ಣಂದ್ರಿಗೆ 3 ಜನ ಮುತ್ತಿನಂತ ಅತ್ತಿಗೆ ಸಿಗ್ಲಿ ಅಂತ ಬೇಡ್ಕೊಂಡೆ. ಯಾಕಣ ಅತ್ತಿಗೆ ಅಂದ ತಕ್ಷಣ ಮುಖ ಸಪ್ಪಗಾಗಿ ಹೋಯ್ತು? ಅತ್ತಿಗೆ ಅಂದ್ರೆ ನಿನಗೆ ಅಷ್ಟೊಂದು ಭಯನಾ? ಹೌದಮ್ಮ, ತುಂಬಾ ಭಯವಾಗುತ್ತಿದೆ. ಏಕೆಂದರೆ ಒಳ್ಳೆ ಹೆಂಡತಿ ಸಿಕ್ಕರೆ ಸರಿ, ಇಲ್ಲ ಅಂದರೆ ಭೂತ ಪಿಶಾಚಿ ಅಂತ ಹೆಂಡತಿ ಸಿಕ್ಕರೆ ಎಲ್ಲಿ ನನ್ನನ್ನು ತಿಂದು ಬಿಡುತ್ತಾಳೆ ಅಂತ ಭಯವಾಗುತ್ತಿದೆ ಅಮ್ಮ. ಅಂದಾಗೆ ಬಹುದು ನಾಳೆ ನಿನ್ನ ತಂಗಿ ಅಶ್ವಿನಿ ಹುಟ್ಟುಹಬ್ಬ. ಇಲ್ಲೇ ಹರಟೆ ಅಂತ ನಿಂತಿರುವೆಲ್ಲ ಬೇಟೆಗೆ ಗೊತ್ತಿಲ್ಲದಪ್ಪ. ಅಯ್ಯೋ ರಾಮ, ಮತ್ತೆ ಬಿಟ್ಟಿದೆಪ್ಪ. ನಾನು ಈಗಲೇ ಹೋಗಿ ಸಂಧಿ ಮಾಡಿಕೊಂಡು ಬರುತ್ತೇನೆ. ಅಪ್ಪ, ಚಿಕ್ಕಣ್ಣ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಇನ್ನೇನು ಇಷ್ಟರಲ್ಲಿ ಬರ್ಬೋದಪ್ಪ? ಅಂದ್ರೆ ಇವತ್ತು ನನ್ನ ತಮ್ಮ ಊರಿಗೆ ಬರುತ್ತಿದ್ದಾನೆ. ತುಂಬಾ ಸಂತೋಷ. ಬಹಳ ದಿನವಾಗಿತ್ತು ನನ್ನ ತಮ್ಮನ ಮುಖ ನೋಡಿ. ಅಪ್ಪ, ಚಿಕ್ಕಣ್ಣ ಬಂದೇ ಬಿಟ್ಟ ನೋಡಿ. ನಮ್ಮ ತಂಗಿ ಅಂದರೆ ನಿನಗೆ ಪಂಚಪ್ರಾಣವಾಯಿತು. ಅಷ್ಟೇ ಮಾಡು. ಹೌದಪ್ಪ, ತಮ್ಮ ಬಂದ ಮೇಲೆ ಪೇಟೆಗೆ ಹೋಗಿ ಬರುತ್ತೇನೆ. ಚೆನ್ನಾಗಿದೆಯೇನಪ್ಪ? ಚೆನ್ನಾಗಿದೆಯಪ್ಪ. ಅಂದ ಹಾಗೆ ಅಶ್ವಿನಿಯವರು ಚೆನ್ನಾಗಿದ್ದಾರೆ. ನಾನು ನಿನ್ ಜೊತೆ ಮಾತಾಡೋದಿಲ್ಲ. ನಾನು ನಿನ್ ಜೊತೆ ಟೂ ಬಿಟ್ಟಿದ್ದೀನಿ. ಟೂ ತಂಗಿ ಕೋಪಿಸಿಕೊಂಡರೆ ಹೇಗೆ ಕಾಣಿಸಿಕೊಳ್ಳುತ್ತಾಳೆ ಹೇಳು ನೋಡೋಣ. ಒಳ್ಳೆ ಕಿತ್ತೂರು ರಾಣಿ ಚೆನ್ನಮ್ಮನ ತರಹ ಕಾಣಿಸಿಕೊಳ್ಳುತ್ತಾಳೆ. ತಪ್ಪು. ನಾನು ಹೇಳುತ್ತೇನೆ, ನಿಜವಾಗಲೂ ಒಳಗೆ ಹೋಗುವವನ ತರ ಕಾಣಿಸಿಕೊಳ್ಳುತ್ತಾಳೆ. ಅಪ್ಪ, ನೋಡಿದೇನಪ್ಪ ಇಬ್ರು ಸೇರಿ ನನ್ನನ್ನ ಹೇಗೆ ರೇಗಿಸ್ತಾ ಇದ್ದಾರೆ ಅಂತ. ನಾನೇ ನಮ್ಮ ಮಾಡಲಿ. ಅಣ್ಣ ತಂಗಿ ಸೇರಿದರೆ ಆ ಮಹಾಯುದ್ಧವೇ ಶುರುವಾಗುತ್ತದೆ. ತಂಗಿ ಕೋಪಿಸಿಕೊಂಡರೆ ಹೇಗೆ ಕಾಣಿಸಿಕೊಳ್ಳುತ್ತಾಳೆ? ಮತ್ತಿನ್ನೇನಪ್ಪ ಜೀವನ್, ನೀನು ಹೋಗಿ 1 ತಿಂಗಳಾದರೂ ಒಮ್ಮೆ ಆದರೂ ಒಂದು ಫೋನ್ ಮಾಡಲಿಲ್ಲ, ಒಂದು ಲೆಟರ್ ಕೂಡ ಹಾಕಲಿಲ್ಲ. ಅದಕ್ಕೆ ನಿನ್ನ ಮುದ್ದಿನ ತಂಗಿಗೆ ನಿನ್ನ ಮೇಲೆ ಕೋಪ. ಕ್ಷಮಿಸಬೇಕು ಮಹಾರಾಣಿಯವರು. ಇನ್ನು ಮುಂದೆ ಹೋದರೆ ಯಾವತ್ತೂ ಫೋನ್ ಕೆಳಗಿಡದ ಹಾಗೆ ಹಗಲು ರಾತ್ರಿ ನಿನ್ನ ಜೋಡಿ ಫೋನಿನಲ್ಲಿ ಮಾತಾಡುತ್ತೇನೆ ಇರುತ್ತೇನೆ. ಆಯ್ತೇನಮ್ಮ? ಹಾ, ಹರಟೆ ಸಾಕು. ಹೊಟ್ಟೆ ತುಂಬಾ ಹಸಿತಾ ಇದೆ. ನಡೀರಿ, ಊಟ ಮಾಡೋಣ. ಊಟ ಆಮೇಲೆ. ಈಗ ಮೊದಲು ಅಶ್ವಿನಿ ಒಂದು ಹಾಡನ್ನು ಹಾಡಬೇಕು. ಏನಂತ ಜೀವನ್? ನೀನು ಹೇಳಿದ ಹಾಗೆ ಅಶ್ವಿನಿ ಈಗ ಮಾಡಲೇಬೇಕು. ನನಗೆ ಹಾಡು ಹೇಳೋದಕ್ಕೆ ಬರಲ್ಲ ಅಣ್ಣ. ಹಾಗಾದರೆ ನಮಗೆ ಊಟ ಮಾಡಕ್ಕೆ ಬರುವುದಿಲ್ಲಮ್ಮ. ಅಣ್ಣ, ನೀನು ತುಂಬಾ ಹಠವಾದಿ ನೋಡೋಣ. ಸರಿ, ನಾನು ಹಾಡು
ಹರಿಯುವ ಮುಟ್ಟಿದರುವುದು ಕಲ್ಪನೆ ನನ್ನ ಮನದಲ್ಲಿ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪವೇ ಮೂಡಿಬಿಡ್ತಿ. ಅಯ್ಯೋ, ಊಟಕ್ಕೆ ಮರೆತೇ ಬಿಟ್ಟೆ, ಮಕ್ಕಳು ಕಾಯ್ತಾರೇನು? ನನಗೆ ಎದುರು ಹಾಕಿಕೊಂಡು ಮನ ಬಂದಂತೆ ಮಾತನಾಡುವಷ್ಟು ಧೈರ್ಯ ಬಂದಿತ್ತನಲೇ ಒಂದು ಬಟ್ಟಿ ಮಗನೇ. ಮಾಡೋದಿಲ್ಲ ಕಾರ್ಬಾರ್ ಮಾಡಿ ಈಗ ಮಾಡಲು ನಾವು ಊಟ ಕರಿಯಾಗ ಹಟ್ಟಿ ಅಲ್ಲ. ಈಗ ನೀನು ಊಟ ಮಾಡಕ್ ಹತ್ತಿಯಲ್ಲ, ಆ ಊಟ ನಮ್ಮ ಸಾವು
ಸಾವುಕಾರದ ಈ ಉಟ್ಕೊಂಡಿರೋ ಬಟ್ಟಿನ ಸಾವುಕಾರದ ಎಲ್ಲ ಇದ್ದ ಮ್ಯಾಗ ಅವ್ರನ್ನ ಎದುರು ಹಾಕೊಂಡು ಈ ಮೆಡ್ಲೇರಿ ತೊಂಡದಾಗ ಒಳಗೆ ಬರ್ಕಕ್ ಆಗತ್ತಿಲ್ಲ ನಿಮ್ಗೆ ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಿ ಗೌಡ್ರಿ. ಎಂತಾಗಿದೆ? ಗೊತ್ತಿಲ್ಲ ಗೊತ್ತಿಲ್ಲವೆಂದು ಮುಕ್ತನೆಂದು ನಡೆಸಿದರೆ ಮೈಯೊಳಗಿನ ಮೂಳೆ ಮುರಿಯಬೇಕು ಹೋಗ್ತದೆ. ಒಂದು ಸಾಲದ ಬಡ್ಡಿಯನ್ನು ಕೇಳಲು ಬಂದರೆ ನನಗೆ ಬಾಯಿ ಬಂದಂತೆ ಮಾತನಾಡಿ ನನ್ನ ತಮ್ಮನಿಗೆ ಮನ ಬಂದಂತೆ ಹೊಡೆದು ಕಳಿಸಿದ್ದಾನಂತೆ. ಆ ನಿನ್ನ ಸಾಕು ನಾಯಿ ಬಾಲ್ದು ಹೊರಿದ್ದೇನೆ ಗೌಡ, ಇನ್ನು ಹೊರಿದ್ದೇನೆ. ನಿಮ್ಮಂತ ನೀಚ ಜಾತಿಯ ಸಮಾಜಘಾತುಕರನ್ನು ಹೊಡೆಯುವುದಷ್ಟಲ್ಲದೆ ನಿಮ್ಮ ಮೈ ಮೇಲಿನ ಚರ್ಮ ಸುಲಿದು ರಕ್ತದ ಹೊಲಿಸಿಕೊಳ್ಳುತ್ತೇನೆ. ಕತ್ತೆ ಯಾರೆದುರಿಗೆ ಹೇಗೆ ಮಾತನಾಡ್ತಿ ಅಂತ ಸ್ವಲ್ಪ ಪರಿಜ್ಞಾನವಿರಲಿ. ಇವರು ನಮ್ಮೂರಿನ ಧನಿಕರು, ನಮಗೆ ಆಶ್ರಯ ಕೊಟ್ಟ ದೇವರು. ಇವರಿಗೆ ಮನ ಬಂದಂತೆ ಮಾತನಾಡುತ್ತಿರುವೆಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಅಪ್ಪ ನೀನು ಸುಮ್ಮನಿರಪ್ಪ. ಇವರು ಹಲ್ಕಣ್ಣನ ಮಕ್ಕಳ ಕುತಂತ್ರ ಸಾರ ನಿಮ್ಗೆ ಏನು ಗೊತ್ತು? ಮೊನ್ನೆ ಒಂದು ಬಡ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುತ್ತಿದ್ದ ಈ ಗೌಡನ ತಮ್ಮ. ಎಷ್ಟೋ ಬಡ ಜನರ ಮನೆ ಮುರಿದು ತಮ್ಮ ಜೋಳಿಗೆ ತುಂಬಿಸಿಕೊಳ್ಳುವ ಈ ಗಂಡುಗರನ್ನು ದೇವರೆಂದು ಕರೆದಿರುವೆಯಲ್ಲಪ್ಪ, ಅದು ನಿನ್ನ ಹುಚ್ಚುತನಪ್ಪ, ಹುಚ್ಚುತನ. ಮನೆ ತನಕ ಬಂದ ಅತಿಥಿಗಳನ್ನು ಸತ್ಕಾರ ಮಾಡುವುದನ್ನು ಬಿಟ್ಟು ನನಗೆ ಬಾಯಿಗೆ ಬಂದಂತೆ ಮಾತನಾಡಿ ಅವಮಾನಗೊಳಿಸಿದೆಯಾ? ಇನ್ನು ಮುಂದೆ ನೋಡ್ತಾ ಇರು ಈ ಕೆಂಪೇಗೌಡನ ಅವತಾರ ಏನು ಅಂತ. ಈ ಕೆಂಪೇಗೌಡ ಅಗ್ನಿ ಮುಟ್ಟಿದ ತಕ್ಷಣ ಸುಡುತ್ತದೆ. ಸರ್ಪ ಕಚ್ಚಿದ ಕ್ಷಣ ಬಿಡುತ್ತದೆ ಮಗನೇ. ಆದರೆ ಈ ಗೌಡ ಹಾಗಲ್ಲ. ನಿನ್ನನ್ನು ಇಡೀ ಜೀವನ ಪೂರ್ತಿ ಕೊರಗಿ 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 ಕಾಯುವ ಹಾಗೆ ಮಾಡುತ್ತಾನೆ ಗೌಡ. ಇನ್ನು ಮಕ್ಕಳ ಮ್ಯಾಗ ವಿಷಯ ಬಂದಿಲ್ಲ, ಅದು ಏನೋ ಅಂತಾರಲ್ಲ, ಏನೋ ಬಂದಂತೆ ಏನೋ ರೋಡ ಕಾಣ ಅಂತ ಹೇಳಿ ಹಂಗೆ ಯಾಕೆ ಮಾಡ್ತೀನಿ ಹುಡುಗ ಮನ. ಸರ್ಪಗಳ ಜೊತೆ ಸರಸ ಮಾಡಬೇಕೆಂದರೆ ಅದು ನಿನ್ನ ಸಾವಿಗೆ ಕಾರಣ. ಅದಕ್ಕಾಗಿ ಸಾವು ಸಮೀಪಿಸುವ ಮೊದಲು ನಮ್ಮ ಅಣ್ಣನಿಗೆ ಶರಣಾದರೆ ಸರಿ. ಇಲ್ಲದಿದ್ದರೆ ಈ ಭೂಮಿ ಮೇಲೆ ಬದುಕುವುದು ತುಂಬಾ ಕಷ್ಟವಾಗುತ್ತದೆ. ಲೇ ಕಂತ್ರಿನ ಮಕ್ಕ, ಮಾರು ಮಾತನಾಡದೆ ಇಲ್ಲಿಂದ ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ನಿಮ್ಮೆಲ್ಲರ ರುಂಡವನ್ನು ಬೇರ್ಪಡಿಸಿ ಈ ನಮ್ಮ ಮನೆಯ ಬಾಗಿಲಿಗೆ ತೋರಣ ಕಟ್ಟಬೇಕಾಗುತ್ತದೆ. ಯೋಗ್ಯ ಈ ಕೋರಿ ನನ್ನ ಮಗನು ಗಂಜಿಗೂ ಗತಿ ಇಲ್ಲದ ಸಮಯದಲ್ಲಿ ನಿನಗೆ ಇಷ್ಟೊಂದು ಕೊಪ್ಪು ಇರಬೇಕಾದ್ರೆ ನನಗೆ ಇರಬಾರದು. ಆ ನಿನ್ನ ಕೊಬ್ಬನ್ನು ಈ ಭಾಗ ಮಾಡಿ